ಸಿಜೆ ರಾಯ್ ಫೈರ್ ಮಾಡಿಕೊಂಡ ಪಿಸ್ತೂಲ್ ಮಾಹಿತಿ ಲಭ್ಯ. ಟಿವಿ9ಗೆ ಪಿಸ್ತೂಲ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಕ್ಕಿದೆ. ಎನ್ಪಿ ಬೋರ್ 0.25 mm ಪಿಸ್ತೂಲ್ನಿಂದ ಸಿಜೆ ರಾಯ್ ಅವರು ತಮ್ಮ ಎದೆಗೆ ಫೈರ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾರೆ. ತಮ್ಮ ಕಚೇರಿಯಲ್ಲಿ 20 ವರ್ಷಗಳಿಂದ ಲೈಸೆನ್ಸ್ ಅನ್ನ ಹೊಂದಿದ್ದ ಸಿಜೆ ರಾಯ್ ಅವರ ರಕ್ಷಣೆಗೋಸ್ಕರ ಇದ್ದಂತಹ ಪಿಸ್ತೂಲ್ ಇವತ್ತು ಅವರ ಜೀವವನ್ನೇ ಕಸಿದಿದೆ. ಕಾರಣಗಳ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಐಟಿ ದಾಳಿಗೆ ಹೆದರಿದ್ರ ಅಥವಾ ಕೇರಳ ಎಲೆಕ್ಷನ್ಗೆ ಫಂಡಿಂಗ್ ಮಾಡೋ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಉಂಟಾಯ್ತಾ, ಇದರ ಹೊರತಾಗಿ ಬೇರೆ ಏನಾದರೂ ಕಾರಣಗಳಿದೆಯಾ, ಸ್ಪಷ್ಟತೆ ಇಲ್ಲ. ಆದರೆ ಅವರ ಜೀವ ಹೋಗಿದ್ದಂತೂ ದುರಂತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಿಜೆ ರಾಯ್ ಅವರ ಆತ್ಮಹತ್ಯೆ ಎಷ್ಟು ನಿಗೂಢವಾಗಿದೆ ಅಂದರೆ ಇಂಥದ್ದೇ ಕಾರಣ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದರ ಜೊತೆಗೆ ಅವರ ಜೀವ ರಕ್ಷಣೆಗೋಸ್ಕರ ಇಟ್ಕೊಂಡಿದ್ದಂತಹ ಏನು ಪಿಸ್ತೂಲ್ನಿಂದಲೇ ಇವತ್ತು ಅವರ ಜೀವ ಹೋಗಿರೋದು ದೊಡ್ಡ ದುರಂತ. ಕಿರಣ್, ಖಂಡಿತ ಮಧುಶ್ರೀ, ಮುಖ್ಯವಾಗಿ ಕಳೆದ 20 ವರ್ಷಗಳಿಂದ ಅವರು ಲೈಸೆನ್ಸ್ಡ್ ವೆಪನ್ NP 0.25 ಬೋರ್ ಪಿಸ್ತೂಲನ್ನು ಅವರು ತಮ್ಮ ಬಳಿ ಇಟ್ಕೊಂಡಿದ್ರು. ಅದೇ ಒಂದು ಪಿಸ್ತೂಲಿಂದ ಅವರು ಎದೆಗೆ ಶೂಟ್ ಮಾಡ್ಕೊಂಡು ಬರ್ತಾರೆ. ಬಹುಶಃ ಸೂಸೈಡ್ ಅನ್ನೋದನ್ನು ಕೂಡ ಸಾಕಷ್ಟು ನಾವು ನೋಡಿದ್ವಿ, ತಲೆಗೊಡ್ಕೊಳ್ಳೋದು ಫೈರ್ ಮಾಡ್ಕೊಳ್ಳೋದು ನೋಡಿದ್ವಿ. ಆದರೆ ಎದೆಗೆ ಬಹುಶಃ ಫಸ್ಟ್ ಟೈಮ್ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಜನಕ್ಕೆ ಅದು ಯಾಕೆ ಹಿಂಗೆ ಅಂದರೆ ಅವರು ಕೂಡ ಭಾಳಷ್ಟು ಕೇಸ್ಗಳು ಈ ಥರದ್ದು ಯಾವುದು ನೋಡಿಲ್ಲ, ಅಂದರೆ ತನ್ನ ಎದೆಗೆ ಶೂಟ್ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಇದು ಒಂದು ಕಡೆ, ಯಾಕೆಂತಂದ್ರೆ ಆ ಒಂದು ಭಾಗ ಒಂದು ಕಡೆ ಇತ್ತು ಅಂದರೆ ಈತ ಬಿಸ್ನೆಸ್ ಮ್ಯಾನು ಏನೇ ಆದರೂ ಕೂಡ, ಅಂದರೆ ಸರ್ಕಾರಕ್ಕೆ ವಂಚನೆ ಇರ್ಬೋದು, ಪ್ರಾಫಿಟಲ್ಲಿ ಸಾಕಷ್ಟು ಇದ್ದಾದರೂ ಕೂಡ ಎಲ್ಲವೂ ಕೂಡ ಪೆನಾಲ್ಟಿ ಇರ್ಬೋದು, ಬೇರೆ ಬೇರೆ ಕೋರ್ಟ್ ಇದೆ, ಬೇರೆ ಬೇರೆ ಅಂಥದ್ದಿಲ್ಲ. ಆದರೆ ಆತ ಸೂಸೈಡ್ ಮಾಡ್ಕೊಳ್ಳೋಕೆ ಹಂತಕ್ಕೆ ಹೋದ್ರೆ ಆತನಿಗೆ ಬೇರೆ ಇನ್ಯಾವೂ ಕೂಡ ದಾರಿ ಕಾಣದಿರಲ್ಲ. ಬಹುಶಃ ಅವನ ಕಣ್ಮುಂದೆ ಜೈಲ್ ಅಂತ ಇರಬೇಕು, ಅಥವಾ ಏನಾರ ತಗೊಂಡು ನಾನು ಡೈರೆಕ್ಟಾಗಿ ಜೈಲು ಅನ್ನೋದಾದರೆ ಬಹುಶಃ ಅದು. ಆದರೆ ಯಾವ ಕಾರಣಕ್ಕೆ ಅನ್ನೋದು ಮುಖ್ಯವಾಗಿ, ಅಂದರೆ ಅವರ ಪ್ರಾಪರ್ಟಿಗೆ ಸಂಬಂಧಪಟ್ಟಂದ್ರೆ ಬಹುಶಃ ಇಂಥ 20-25 ವರ್ಷ ಸ್ಕ್ರಾಪಿಂದ ಬಂದವನು, ಅಂದರೆ ಒಂದು ಕೆಲಸಕ್ಕೆ ಅಂತ ಬೆಂಗಳೂರಿನ BPOದಲ್ಲಿ ಒಂದು ಕೆಲಸ ಮಾಡ್ಕೊಂಡು ಬಂದವನು ದೊಡ್ಡ ಎಂಪೈರ್ ಅನ್ನು ಕಟ್ತಾನೆ. ಹಾಗಾಗಿ ಹಂತವಾಗಿ ಇಷ್ಟು ಸ್ಟೇಜಿಗೆ ಬರಬೇಕು ಅಂತಂದರೆ ಇವೆಲ್ಲವೂ ಕೂಡ, ಅಂದರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಬಹುಶಃ ಅದನ್ನು ಯಾವ ರೀತಿಯೂ ಕೂಡ ಹ್ಯಾಂಡ್ಲ್ ಮಾಡೋಕ್ಕೆ ಅವ್ರಿಗೆ ಎಲ್ಲ ರೀತಿಯ ಸಕಲ ಟೀಮ್ ಇರುತ್ತೆ, ಲೀಗಲ್ ಟೀಮ್ ಇರುತ್ತೆ. ಆಮೇಲೆ ಅವನು ಮೆಂಟಲಿ ಭಾಳಷ್ಟು ಸ್ಟ್ರಾಂಗ್ ಇರ್ತಾರೆ. ಆಮೇಲೆ ಒಟ್ಟಿಗೆ ಅಷ್ಟು ವರ್ಷ 20-25 ವರ್ಷದ ದೊಡ್ಡ ಮಟ್ಟದ ಬಿಸ್ನೆಸ್ ಅಂದರೆ ಕೋಟ್ಯಾಂತರ ರೂಪಾಯಿ, ಅದು ಬರೀ ಕರ್ನಾಟಕ ಅಲ್ಲದೆ ದುಬೈನಲ್ಲಿ, ಕೇರಳದಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ನಡೀತಾ ಇರುವಂಥದ್ದು, ದೊಡ್ಡ ಇನ್ವೆಸ್ಟ್ಮೆಂಟ್ ಆಗೋದು. ಆಮೇಲೆ ಇವೆಲ್ಲವೂ ಕೂಡ ಒಂದು ಕಡೆ ಆಯಿತು ಅಂತಂದರೆ ಆತ್ಮಹತ್ಯೆಗೆ ಅಂತ ಹೋದಾಗ ಬಹುಶಃ ಬೇರೆ ದೊಡ್ಡ ಮಟ್ಟದ ಒಂದು ಕಾರಣ ಇರಲೇಬೇಕು. ಯಾಕೆಂದರೆ ಯಾವ ಕೂಡ ಒಂದು ಆತನ ಮುಂದೆ ಕಣ್ಣಿಗೆ ಕಾಣಿಸಿದ್ ಬಹುಶಃ ತಾನು ಜೈಲ್ಗೆ ಹೋಗ್ಬೋದು, ಅಥವಾ ಬೇರೆ ಏನು ದಾರಿ ಇಲ್ದಾಗ ಈ ರೀತಿ ಒಂದು ಮಾಡ್ಕೊಳ್ಳುವಂಥದ್ದು ಸಹಜ. ಹಾಗಾಗಿ ಅದೇ ಒಂದು ಕಾರಣ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇಲ್ಲಿ ಬಿಸ್ನೆಸ್ಗಿಂತ ಹೊರತಾಗಿ ಬೇರೆ ದೊಡ್ಡ ಮಟ್ಟದ ಬೇರೆ ಕಾರಣ ಇರ್ಬೋದು ಅನ್ನೋದು ಮೇಲ್ನೋಟಕ್ಕೆ. ಯಾಕೆಂದ್ರೆ ಅದೇನಾರ ಹೊರಗಡೆ ಬಂತು ಅಂದರೆ ಬಹುಶಃ ನಾನು ಒಂದು ಸೊಸೈಟಿಲಿ ಫೇಸ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ಬಹುಶಃ ಆತನಿಗೆ ಗೊತ್ತಾಗಿದೆ. ಹಾಗಾಗಿ ಬಹುಶಃ ಆ ರೀತಿ ಈ ಒಂದು ಹಂತಕ್ಕೆ ಬಂದಿರ್ಬೋದು ಅನ್ನೋದು ಒಂದು ಮೇಲ್ನೋಟಕ್ಕೆ ಇರುವಂಥ ವಿಚಾರ. ಯಾಕೆಂತಂದರೆ ಬಿಸ್ನೆಸ್ಸಲ್ಲಿ ಆಗುವಂಥದ್ದು ಸಾಕಷ್ಟುಗಳು ವ್ಯತ್ಯಾಸಗಳು ಆಗ್ತವೆ. ಅದನ್ನು ಈ ಒಂದು ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಂತೂ ಈ ರೀತಿ ಫ್ರಾಡ್ಗಳು ಇರ್ಬೋದು, ಫ್ರಾಡ್ ಮಾಡುವಂಥದ್ದು ಅಥವಾ ಇನ್ನೇನೋ ಬೇನಾಮಿ ಮಾಡುವಂಥ ಇವೆಲ್ಲವೂ ಕೂಡ ಕಾಮನ್. ಅವರು ಏನು ಈಸ್ ಎ ಪಾರ್ಟ್ ಆಫ್ ಬಿಸ್ನೆಸ್ ಅದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಸೊಸೈಟಿಗೆ ನಾನು ಇದೇನಾರ ವಿಚಾರ, ಅಂದರೆ ಆ ಒಂದು ವಿಷಯ ಹೊರಗಡೆ ಬಂತು ಅಂತಂದರೆ ಬಹುಶಃ ನಾನು ಅದನ್ನು ಅಂದರೆ ಮುಖ ತೋರ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬಹುಶಃ ಈ ಹಂತಕ್ಕೆ ಹೋಗಿರ್ಬೋದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ, ಯಾಕೆಂದರೆ ಫ್ಯಾಮಿಲಿ ಮೆಂಬರ್ಸು ಅವ್ರು ಯಾರು ಹೇಳಬೇಕು, ಅಥವಾ ಇಲ್ಲೇನಾರ IT ದಾಳಿ ವೇಳೆಯಲ್ಲಿ ಸಿಕ್ಕಂತ ಏನಾರ ಡಾಕ್ಯುಮೆಂಟ್ಸ್ ಅದರ ಸಂಬಂಧಪಟ್ಟಂತೆ. ಯಾಕೆಂತಂದ್ರೆ ಇತ್ತೀಚೆಗಷ್ಟೇ ಆತ ಒಂದು ರಿನೋವೇಷನ್, ಅವರು ಬ್ರಿಗೇಡ್ ರೋಡಲ್ಲಿ ಇದ್ದಂಥ ಆಫೀಸ್ ಏನಿತ್ತು UB ಸಿಟಿ ಹತ್ರ ಆಫೀಸು, ಅದು ರಿನೋವೇಷನ್ ಮಾಡ್ತಾ ಇರೋ ಅನ್ನೋ ಕಾರಣಕ್ಕೆ ಹೊಸ ಆಫೀಸ್ಗೆ ಶಿಫ್ಟ್ ಮಾಡಿದ್ರು. ಬಹುಶಃ ಅಲ್ಲಿದ್ದಂಥ ಹಳೆ ಫೈಲ್ಗಳೆಲ್ಲೂ ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಆ ಒಂದು ಸಂಬಂಧಪಟ್ಟಂಗೆ IT ಅಧಿಕಾರಿ ತಪಾಸಣೆ ಮಾಡ್ಬೇಕಾದ್ರೆ ಅಲ್ಲಿ ಯಾವ್ದು ಫೈಲ್ ಸಿಕ್ಕಿರ್ಬೋದು, ಇನ್ವೆಸ್ಟ್ಮೆಂಟ್ ಏನಾರ ಸಿಕ್ಕಿರ್ಬೋದು. ಈ ರೀತಿ ಯಾವ್ದಾರ ಬಹುಶಃ ಮೇಜರಾಗಿ ಸಿಕ್ಕಿ ಯಾವುದೂ ಕೂಡ ದಾರಿ ಕಾಣದಲ್ಲಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಆದರೆ ಇಲ್ಲೇ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿವರೆಗೂ ಕೂಡ ಕಂಪ್ಲೇಂಟ್ ಕೂಡ ಯಾರ ಮೇಲೂ ಕೂಡ ಅದಕ್ಕೆ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ನೇರವಾಗಿ IT ದಾಳಿ ಆಗ್ತಾಯಿತ್ತು, ಬ್ರದರ್ ಹೇಳಿದ್ರು, ಒತ್ತಡ ಇತ್ತು, ಪ್ರೆಷರ್ ಆಗ್ತಾಯಿದ್ರು ಅನ್ನೋದು ಕೊಚ್ಚಿಯಿಂದ ಬಂದಂಥ IT ಅಧಿಕಾರಿಗಳು IT ರೈಡ್ ಮಾಡ್ತಾಯಿದ್ರು. ಕಳೆದ ಲಾಸ್ಟ್ 1 ಮಂತಿಂದನೂ ಕೂಡ ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಿಟ್ಟರೆ ಇದೇ ಒಂದು ನಿಖರವಾಗಿ ಕಾರಣ ಅನ್ನೋದು ಕೂಡ ಸದ್ಯಕ್ಕೆ ಇನ್ನೂ ಹೊರಗಡೆ ಇಲ್ಲ. ಬಟ್ ದೊಡ್ಡ ಮಟ್ಟದ ಒಂದು ಕಾರಣ ಅಂತೂ ಇರೋದಂತೂ ಸತ್ಯ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.